ಗಾಡಿ ಹೊಡಿ ಬಂದ ಭಾಳ ಹೆದರಿಕೆ ಆತ್ರಿ ಸರ. ತ್ಯಾಜ್ಯ ನಿರ್ವಹಣೆಯು ಆಧುನಿಕ ಸಮಾಜದ ಅನಿವಾರ್ಯ ಅಂಶವಾಗಿದೆ. ಪರಿಸರ ಸುಸ್ಥಿರತೆ ಮತ್ತು ಸಾರ್ವಜನಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳುವಲ್ಲಿ ನಿರ್ಣಾಯಕ ಅಂಶವಾಗಿದೆ. ಈ ತ್ಯಾಜ್ಯ ನಿರ್ವಹಣೆಯ ಉಪಕ್ರಮಗಳು ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತಿದ್ದು, ಆ ಮೂಲಕ ಸಂಜೀವಿನಿ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಯ ಬದುಕಿಗೆ ರಹದಾರಿಯಾಗಿದೆ. ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟ ತೆಗ್ಗೆಹಳ್ಳಿಯಲ್ಲಿ ಒಟ್ಟು 96 ಸ್ವಸಹಾಯ ಸಂಘಗಳಿವೆ. ಈ ಸಂಘಗಳ ಮತ್ತೊಂದು ಹೆಮ್ಮೆಯ ಗರೆ ಘನತ್ಯಾಜ್ಯ ವಿಲೇವಾರಿ ಘಟಕದ ನಿರ್ವಹಣೆ. ಏಕಹರ್ಜನ ತೆಗ್ಗೇಳಿ ಗ್ರಾಮ ನಮ್ದು. ನಾನು ಮೊದ್ಲ ಹೊಲ್ಮನಿ ಕೆಲಸ ಮಾಡ್ತಿದ್ದೆ. ಹೊಲ್ಮನಿ ಕೆಲಸ ಮಾಡ್ಕೊಂತ ನಮ್ಮ ಸಂಘದ ಮೇಡಮ್ ಅವ್ರು ಬಂದ್ರು. ಆ ಬಳಕ ನಾನು ಸಂಘನ್ಯಾಗ ಅದೀನಿ ಅಂತ ಕೇಳಿದ್ರು. ನಾ ಇಲ್ಲ ಅಂದೆ. ಆ ಬಳಕ ಸಂಘನೆ ಸೇರಿಕೆಂದ್ರು. ನಾನು ಸೇರ್ಕೊಂಡು ಆ ಬಳಕ ಗಾಡಿದು ಇದು ಬಂತ್ರಿ, ಸ್ವಚ್ಛವಾದ ಗಾಡಿ ಓಡಿಸ್ತೇನಮ್ಮ ಅಂದ್ರು. ಆ ಬಳಕ ಹ್ಞೂ ಅಂತಂದು ಇದು ಟ್ರೈನಿಂಗ್ ಹೋಗು ಅಂದ್ರ 1 ತಿಂಗಳ ಟ್ರೈನಿಂಗ್ ಹೋಗಿ ಬಂದೆ. ಲೈಸೆನ್ಸ್ ಮಾಡಿಕೊಟ್ರಿ ಸರ್. ಒಂದು ಗಾಡಿ ಹೊಡಿ ಬಂದ ಭಾಳ ಹೆದರಿಕೆ ಆತ್ರಿ. ಬರ್ತಾ 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 ನನಗೆ ಧೈರ್ಯ ಬತ್ರಿ. ನಮ್ಮ ಪಂಚಾಯತಿ ಒಳಗೂ ಎಲ್ಲಾರು PDO ಸರ್, ಅಧ್ಯಕ್ಷರು ಎಲ್ಲಾರು ಇದು ಮಾಡಿದ್ರಿ. ನಮ್ಮ ಸಾವಿತ್ರಿ ಮೇಡಮ್ ಅವರು, ಲಕ್ಷ್ಮೀ ಮೇಡಮ್ ಅವರು ಎಲ್ಲರೂ ನಮ್ಮ ಒಕ್ಕೂಟದೊಳಗೆ ಎಲ್ಲರೂ ನಮ್ಗೆ ಸಹಾಯ ಮಾಡಿದ್ರಿ ಸರ್. ಯಾವಾಗ ನಾ ಸಂಘ ಸೇರ್ಕೊಂಡು ಯಾವಾಗ ಸ್ವಲ್ಪ ಇಂಪ್ರೂವ್ ಆಗಿದ್ರಿ ಸರ್. ನಾಲ್ಕು ಓಡಾಡೋಕ್ಕಿಂತ ನಾ ಅಂದ್ರೆ ಎಲ್ಲಿ ಹೋಗ್ತಿದ್ದಿಲ್ಲ. ಮನೆಗೆ ಅನುಕೂಲ ಆತ್ರಿ ಸರ್ ಎಲ್ಲರಿಗೂ. ಈ ಮಕ್ಕಳಿಗೆ ಓಸಾಕ್ರಿ, ಮನಿ ಮಂತ್ಯಾನ ಎಲ್ಲ ನಡ್ಸಕ್ ಅನುಕೂಲ ಆತ್ರಿ ಸರ್. ಗಾಡಿ ಹೊಡಿ ಬಗ್ಗೆ ಏನು ಇದ್ದಿದ್ದಿಲ್ಲ, ಮಾಹಿತಿನೂ ಗೊತ್ತಿಲ್ಲ ನಮ್ಗೇನ. ಇಲ್ಲಿ ಯಾವಾಗ ನಾ ಸಂಘ ಸೇರ್ಕೊಂಡು ಯಾವಾಗ ಒಂದ್ ಸ್ವಲ್ಪ ಇಂಪ್ರೂವ್ ಆಗಿದ್ರಿ ಸರ್. ನಾನು ನಾಲ್ಕು ಓಡಾಡೋಕ್ಕಿಂತ ನಾ ಅಂದ್ರೆ ಎಲ್ಲಿ ಹೋಗ್ತಿದ್ದಿಲ್ಲ. ಮನೆಗೆ ಬರೀ ಮನೆ ಕೆಲಸ, ಮನೆ ಇಷ್ಟ ಸಂಜೀವನ ಒಕ್ಕೂಟಕ್ಕೆ ಧನ್ಯವಾದಗಳು. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕದ ನಿರ್ವಹಣೆಯು ಅತ್ಯಂತ ಯಶಸ್ವಿತವಾಗಿ ನಡೆಯುತ್ತಿದೆ.